ಹಾಯ್ ವೀಕ್ಷಕರೇ, ಇದು ಬೆಚ್ಚಗಿನ ಬೇಸಿಗೆಯ ಸಂಜೆ. ಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿರುವಾಗ ನನ್ನ ಜೀವನದಲ್ಲಿ ನಡೆದ ಒಂದು ಅನಿರೀಕ್ಷಿತ ಪ್ರಸಂಗ ನಿಮ್ಮ ಮುಂದೆ ತೆರೆದಿಡುತ್ತೇನೆ. ಕುತೂಹಲ ಕೆರಳಿಸುವ ಈ ಕತೆ ನಿಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತದೆ. ನಾನು ವರುಣ್, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಮದುವೆಯಾಗಿ 5 ವರ್ಷಗಳಾಗಿದ್ದವು. ನನ್ನ ಹೆಂಡತಿ ದೀಪಿಕಾ ತುಂಬಾ ಒಳ್ಳೆಯವಳು, ಆದರೆ ನನಗಿಂತ 10 ವರ್ಷ ಚಿಕ್ಕವಳು. ಅವಳ ತಾಯಿ ವಿಮಲಾ ವಿಧವೆಯಾಗಿ ನಮ್ಮೊಂದಿಗೆ ವಾಸಿಸುತ್ತಿದ್ದರು. ನಮ್ಮದು ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ. ನಾನು ಮತ್ತು ದೀಪಿಕಾ ಇಬ್ಬರೂ ಕೆಲಸ ಮಾಡುತ್ತಿದ್ದರಿಂದ ಆರ್ಥಿಕವಾಗಿ ತೊಂದರೆ ಇರಲಿಲ್ಲ. ಆದರೆ ದೀಪಿಕಾಗೆ ಮಕ್ಕಳಾಗುತ್ತಿರಲಿಲ್ಲ. ಅದಕ್ಕೆ ನಾವಿಬ್ಬರೂ ವೈದ್ಯರನ್ನು ಭೇಟಿಯಾಗಿದ್ದೆವು. ದೀಪಿಕಾ ಮುಂಬೈನಲ್ಲಿ 1 ತಿಂಗಳ ತರಬೇತಿಗೆ ಹೋಗಬೇಕಿತ್ತು. ಅವಳ ತಾಯಿ ವಿಮಲಾಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನ ಮೇಲಿತ್ತು. ದೀಪಿಕಾ ಹೊರಡುವಾಗ ಅಮ್ಮನಿಗೆ ಏನಾದರೂ ಬೇಕಾದರೆ ತಂದುಕೊಡು, ಅವರ ಯೋಗಕ್ಷೇಮ ನೋಡಿಕೊ ಎಂದು ಹೇಳಿ ಹೋದಳು. ನಾನು ಖಂಡಿತವಾಗಿಯೂ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದೆ. ದೀಪಿಕಾ ಹೋದ ಮೇಲೆ ಮನೆ ಸ್ವಲ್ಪ ಖಾಲಿ ಖಾಲಿ ಎನಿಸುತ್ತಿತ್ತು. ವಿಮಲಾ ಅವರು ಹೆಚ್ಚಾಗಿ ಟಿವಿ ನೋಡುತ್ತಾ ಅಥವಾ ಮೊಬೈಲ್ನಲ್ಲಿ ಕಾಲ ಕಳೆಯುತ್ತಿದ್ದರು. ನಾನು ಆಫೀಸಿನಿಂದ ಬಂದ ಮೇಲೆ ಊಟ ಬಡಿಸಿ ಮಾತನಾಡಿಸಿ ಅವರ ಯೋಗಕ್ಷೇಮ ವಿಚಾರಿಸುತ್ತಿದ್ದೆ. ಒಂದು ಸಂಜೆ ನಾನು ಆಫೀಸಿನಿಂದ ಬಂದಾಗ ವಿಮಲಾ ಅವರು ತರಕಾರಿ ತರಲು ಹೋಗಬೇಕೆಂದು ಕೇಳಿದರು. ನಾನು ನನ್ನ ಬೈಕ್ ತೆಗೆದುಕೊಂಡು ಅವರನ್ನು ಕರೆದುಕೊಂಡು ಹೋದೆ. ದಾರಿಯಲ್ಲಿ ರಸ್ತೆ ಸರಿಯಾಗಿ ಇರಲಿಲ್ಲ, ಗುಂಡಿಗಳು ಹೆಚ್ಚಾಗಿದ್ದವು. ಬ್ರೇಕ್ ಹಾಕಿದಾಗ ಅವರು ನನ್ನ ಹತ್ತಿರ ಸರಿದು ಬಂದರು. ಆ ಸ್ಪರ್ಶ ನನಗೆ ವಿಚಿತ್ರ ಎನಿಸಿತು. ಶಾಪಿಂಗ್ ಮುಗಿಸಿ ಮನೆಗೆ ಬಂದ ನಂತರ ನಾನು ನನ್ನ ಕೆಲಸದಲ್ಲಿ ಮುಳುಗ ಹೋದೆ. ಆದರೆ ಆ ದಿನ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ವಿಮಲಾ ಅವರೇ ಕಣ್ಮುಂದೆ ಬರುತ್ತಿದ್ದರು. ನಾನು ಏನು ಮಾಡಬೇಕೆಂದು ತಿಳಿಯದೆ ಒದ್ದಾಡುತ್ತಿದ್ದೆ. ಮರುದಿನ ನಾನು ವರ್ಕ್ ಫ್ರಮ್ ಹೋಮ್ ಮಾಡಲು ನಿರ್ಧರಿಸಿದೆ. ವಿಮಲಾ ಅವರಿಗೆ ಅಡುಗೆಯಲ್ಲಿ ಸಹಾಯ ಮಾಡುವುದು, ತರಕಾರಿ ಕತ್ತರಿಸುವುದು ಮುಂತಾದ ಕೆಲಸಗಳನ್ನು ಮಾಡುತ್ತಿದ್ದೆ. ಅವರು ಚಹಾ ತಂದುಕೊಡುವಾಗ ಅಥವಾ ಮನೆಯ ಕೆಲಸ ಮಾಡುವಾಗ ನನ್ನ ಹತ್ತಿರವೇ ಇರುತ್ತಿದ್ದರು. ನಾನು ನನ್ನ ಕೋಣೆಗೆ ಬಂದು ಲ್ಯಾಪ್ಟಾಪ್ ತೆಗೆದುಕೊಂಡು ಕೆಲಸ ಮಾಡಲು ಕುಳಿತರೂ ನನ್ನ ಮನಸ್ಸು ಮಾತ್ರ ವಿಮಲಾ ಅವರ ಸುತ್ತಲೇ ಗಿರಕಿ ಹೊಡೆಯುತ್ತಿತ್ತು. ನಾನು ಏನೂ ತಪ್ಪು ಮಾಡುತ್ತಿದ್ದೇನೆ ಎಂದು ನನಗೆ ಅರಿವಾಗುತ್ತಿತ್ತು. ಆದರೆ ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಿರುವಾಗ ಒಂದು ಭಾನುವಾರ ನಾನು ಸಿನಿಮಾ ನೋಡುತ್ತಿದ್ದೆ. ಆಕಸ್ಮಿಕವಾಗಿ ಬಾಗಿಲು ಹಾಕಲು ಮರೆತಿದ್ದೆ. ವಿಮಲಾ ಅವರು ಒಳಗೆ ಬಂದು ನನ್ನನ್ನು ನೋಡಿದರು. ತಕ್ಷಣವೇ ಊಟ ರೆಡಿಯಾಗಿದೆ, ಬನ್ನಿ ಎಂದು ಹೇಳಿ ಹೊರಟು ಹೋದರು. ಊಟದ ಮೇಜಿನ ಬಳಿ ಅವರು ವಿಶೇಷ ಅಡುಗೆ ಮಾಡಿದ್ದರು. ನಾನು ಏನು ವಿಶೇಷ ಎಂದು ಕೇಳಿದೆ. ಅವರು ಏನೂ ಇಲ್ಲ ಎಂದರು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ. ಅಂದು ಸಂಜೆ ನಾನು ಅವರನ್ನು ಹೊರಗೆ ಕರೆದುಕೊಂಡು ಹೋದೆ. ನಾನು ಅವರನ್ನು ಒಂದು ಶಾಪಿಂಗ್ ಮಾಲ್ಗೆ ಕರೆದುಕೊಂಡು ಹೋದೆ. ಅಲ್ಲಿ ಅವರಿಗೆ ಬೇಕಾದ ಬಟ್ಟೆಗಳನ್ನು, ಆಭರಣಗಳನ್ನು ಕೊಡಿಸಿದೆ. ಅವರು ತುಂಬಾ ಸಂತೋಷದಿಂದಿದ್ದರು. ರಾತ್ರಿ ಊಟಕ್ಕೆ ಒಂದು ಒಳ್ಳೆಯ ರೆಸ್ಟೋರೆಂಟ್ಗೆ ಹೋದೆವು. ಊಟವಾದ ಮೇಲೆ ನಾನು ಅವರನ್ನು ಮನೆಗೆ ಕರೆದುಕೊಂಡು ಹೋದೆ. ಮನೆಯ ಬಾಗಿಲು ತೆರೆದು ಒಳಗೆ ಬಂದಾಗ ಇಡೀ ಮನೆ ದೀಪಗಳಿಂದ ಅಲಂಕೃತವಾಗಿತ್ತು. ಅವರು ಆಶ್ಚರ್ಯದಿಂದ ನನ್ನನ್ನು ನೋಡಿದರು. ನಾನು ಅವರ ಹತ್ತಿರ ಹೋಗಿ, ವಿಮಲಾ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದೆ. ಅವರು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ನಿಂತರು. ನಾನು ಅವರನ್ನು ನನ್ನ ತೋಳುಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡೆ. ಆ ದಿನ ರಾತ್ರಿ ನಾವು ಇಬ್ಬರೂ ಒಂದು ಹೊಸ ಸಂಬಂಧವನ್ನು ಪ್ರಾರಂಭಿಸಿದೆವು. ಅದು ತಪ್ಪೋ ಸರಿಯೋ ನನಗೆ ಗೊತ್ತಿಲ್ಲ, ಆದರೆ ಆ ಕ್ಷಣಕ್ಕೆ ಅದು ನನಗೆ ಸರಿ ಎನಿಸಿತು. ದೀಪಿಕಾ ಮುಂಬೈನಿಂದ ಹಿಂತಿರುಗಿದಳು. ನಾನು ಭಯದಿಂದ ಅವಳನ್ನು ಎದುರಿಸಿದೆ. ಆದರೆ ಅವಳು ಏನೂ ಹೇಳಲಿಲ್ಲ. ಅವಳು ಮೊದಲಿನಂತೆ ನನ್ನೊಂದಿಗೆ ಮಾತನಾಡುತ್ತಿದ್ದಳು, ನಗುತ್ತಿದ್ದಳು. ನನಗೆ ಆಶ್ಚರ್ಯವಾಯಿತು. ಆದರೆ ನಾನು ವಿಮಲಾ ಅವರೊಂದಿಗೆ ನನ್ನ ಸಂಬಂಧವನ್ನು ಮುಂದುವರೆಸಿದೆ. ದೀಪಿಕಾ ಮನೆಯಲ್ಲಿ ಇಲ್ಲದಿದ್ದಾಗ ನಾವಿಬ್ಬರೂ ಒಟ್ಟಿಗೆ ಸಮಯ ಕಳೆಯುತ್ತಿದ್ದೆವು. ನಾನು ಅವಳನ್ನು ಪ್ರೀತಿಸುತ್ತಿದ್ದೆ. ಅವಳು ನನ್ನನ್ನು ಪ್ರೀತಿಸುತ್ತಿದ್ದಳು. ಹೀಗೆ ಕೆಲವು ತಿಂಗಳುಗಳು ಕಳೆದು ಹೋದವು. ಒಂದು ದಿನ ದೀಪಿಕಾ ನನಗೆ ಒಂದು ವಿಷಯ ಹೇಳಬೇಕೆಂದು ಹೇಳಿದಳು. ನಾನು ಗಾಬರಿಯಿಂದ ಅವಳ ಮುಖ ನೋಡಿದೆ. ಅವಳು ಗರ್ಭಿಣಿಯಾಗಿದ್ದಾಳೆ ಎಂದು ಹೇಳಿದಳು. ನನಗೆ ನಂಬಲು ಸಾಧ್ಯವಾಗಲಿಲ್ಲ. ನಾನು ತುಂಬಾ ಸಂತೋಷಪಟ್ಟೆ. ದೀಪಿಕಾ ಮತ್ತು ನಾನು ಅಪ್ಪಿಕೊಂಡೆವು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಕಾಡುತ್ತಿತ್ತು. ಈ ಮಗುವಿನ ತಂದೆ ಯಾರು? ನಾನು ವಿಮಲಾ ಅವರ ಕಡೆ ನೋಡಿದೆ. ಅವಳು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಳು. ಅವಳ ಕಣ್ಣುಗಳು ಏನನ್ನೋ ಹೇಳಲು ಪ್ರಯತ್ನಿಸುತ್ತಿದ್ದವು.
ನನಗೆ ಎಲ್ಲವೂ ಅರ್ಥವಾಯಿತು. ಆ ಮಗುವಿನ ತಂದೆ ನಾನು ಏನು ಮಾಡಬೇಕೆಂದು ತಿಳಿಯದೆ ತಬ್ಬಿಬ್ಬಾದೆ. ದೀಪಿಕಾಗೆ ಈ ವಿಷಯವನ್ನು ಹೇಗೆ ಹೇಳುವುದು? ಅವಳು ನನ್ನನ್ನು ಕ್ಷಮಿಸುತ್ತಾಳಾ? ಈ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ದೀಪಿಕಾಗೆ ವಿಷಯ ತಿಳಿಸದೆ ಇರಲು ನಾನು ನಿರ್ಧರಿಸಿದೆ. ವಿಮಲಾ ಮತ್ತು ನಾನು ನಮ್ಮ ಸಂಬಂಧವನ್ನು ಮುಂದುವರೆಸಿದೆವು. ಆದರೆ ನನ್ನ ಮನಸ್ಸಿನಲ್ಲಿ ಅಪರಾಧಿ ಭಾವನೆ ಸದಾ ಇರುತ್ತಿತ್ತು. ದೀಪಿಕಾ ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ನಾವು ಅವನಿಗೆ ಅರ್ಜುನ್ ಎಂದು ಹೆಸರಿಟ್ಟೆವು. ಅರ್ಜುನ್ ತುಂಬಾ ಮುದ್ದಾಗಿದ್ದ. ನಾನು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಆದರೆ ಅವನು ನನ್ನ ಮಗ ಎಂದು ಯಾರಿಗೂ ತಿಳಿದಿರಲಿಲ್ಲ. ವರ್ಷಗಳು ಉರುಳಿದವು. ಅರ್ಜುನ್ ದೊಡ್ಡವನಾದ. ಅವನು ಶಾಲೆಗೆ ಹೋಗುತ್ತಿದ್ದ. ನಾನು ಅವನನ್ನು ನೋಡಿಕೊಳ್ಳುತ್ತಿದ್ದೆ. ಅವನಿಗೆ ಆಟ ಆಡಲು ಕರೆದುಕೊಂಡು ಹೋಗುತ್ತಿದ್ದೆ. ಅವನು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ. ದೀಪಿಕಾ ಮತ್ತು ನಾನು ಒಂದು ಸಂತೋಷದ ಜೀವನವನ್ನು ನಡೆಸುತ್ತಿದ್ದೆವು. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ರಹಸ್ಯ ಸದಾ ಅಡಗಿತ್ತು. ನಾನು ಯಾವಾಗಲೂ ಭಯದಿಂದ ಬದುಕುತ್ತಿದ್ದೆ. ಆ ರಹಸ್ಯ ಒಂದು ದಿನ ಹೊರಗೆ ಬರುತ್ತದೆ ಎಂದು ನನಗೆ ತಿಳಿದಿತ್ತು. ಒಂದು ದಿನ ವಿಮಲಾ ಅವರು ಅನಾರೋಗ್ಯಕ್ಕೆ ತುತ್ತಾದರು. ನಾವು ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆದರೆ ಅವರು ಬದುಕಲಿಲ್ಲ. ಅವರು ಸಾಯುವ ಮೊದಲು ನನ್ನ ಕೈ ಹಿಡಿದು, ನಾನು ನಿನಗೆ ಮೋಸ ಮಾಡಿದೆ. ನನ್ನನ್ನು ಕ್ಷಮಿಸು ಎಂದು ಹೇಳಿದರು. ನನಗೆ ಆಶ್ಚರ್ಯವಾಯಿತು. ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ನಿಂತೆ. ವಿಮಲಾ ಅವರು ಕಣ್ಣು ಮುಚ್ಚಿದರು. ಅವರು ಸತ್ತು ಹೋದರು. ವಿಮಲಾ ಅವರ ಸಾವಿನಿಂದ ನಾನು ತುಂಬಾ ದುಃಖಿತನಾದೆ. ನಾನು ಒಬ್ಬಂಟಿಯಾಗಿದ್ದೆ. ನನ್ನ ರಹಸ್ಯವನ್ನು ಯಾರಿಗೂ ಹೇಳಲು ಸಾಧ್ಯವಿರಲಿಲ್ಲ. ನಾನು ಆ ರಹಸ್ಯದೊಂದಿಗೆ ಸಾಯಬೇಕೆಂದು ನಿರ್ಧರಿಸಿದೆ. ವರ್ಷಗಳು ಕಳೆದು ಹೋದವು. ಅರ್ಜುನ್ ದೊಡ್ಡವನಾದ. ಅವನು ಕಾಲೇಜಿಗೆ ಹೋದ. ದೀಪಿಕಾ ಮತ್ತು ನಾನು ವೃದ್ಧರಾದೆವು. ನಾನು ನನ್ನ ಜೀವನದ ಕೊನೆಯ ದಿನಗಳನ್ನು ಎಣಿಸುತ್ತಿದ್ದೆ. ಒಂದು ದಿನ ಅರ್ಜುನ್ ನನ್ನ ಹತ್ತಿರ ಬಂದು, ತಾತ, ನನಗೆ ಒಂದು ವಿಷಯ ತಿಳಿದಿದೆ. ನೀನು ನನ್ನ ನಿಜವಾದ ತಂದೆಯೆಂದು ಹೇಳಿದ. ನಾನು ಆಶ್ಚರ್ಯದಿಂದ ಅವನ ಮುಖ ನೋಡಿದೆ. ಅವನು ಹೇಗೆ ತಿಳಿದುಕೊಂಡ? ಯಾರು ಅವನಿಗೆ ಹೇಳಿದರು? ಈ ಪ್ರಶ್ನೆಗಳು ನನ್ನನ್ನು ಕಾಡುತ್ತಿದ್ದವು. ಅರ್ಜುನ್ ನನಗೆ ಎಲ್ಲವನ್ನೂ ವಿವರಿಸಿದ. ವಿಮಲಾ ಅವರು ಸಾಯುವ ಮೊದಲು ಒಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಅವರು ಅರ್ಜುನನಿಗೆ ನಾನು ಅವನ ತಂದೆ ಎಂದು ಬರೆದಿದ್ದರು. ನಾನು ಏನು ಹೇಳಬೇಕೆಂದು ತಿಳಿಯದೆ ಸುಮ್ಮನೆ ಕುಳಿತೆ. ಅರ್ಜುನ್ ನನ್ನ ಹತ್ತಿರ ಬಂದು ನನ್ನನ್ನು ಅಪ್ಪಿಕೊಂಡ. ತಾತ, ನಾನು ನಿನ್ನನ್ನು ದ್ವೇಷಿಸುವುದಿಲ್ಲ. ನೀನು ನನ್ನ ತಂದೆ ಎಂದು ತಿಳಿದಿದ್ದಕ್ಕೆ ನನಗೆ ಸಂತೋಷವಾಗಿದೆ ಎಂದು ಹೇಳಿದ. ಅರ್ಜುನನ ಮಾತುಗಳು ನನ್ನ ಹೃದಯವನ್ನು ತಟ್ಟಿದವು. ನಾನು ನನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ನೆನೆದು ಪಶ್ಚಾತ್ತಾಪಪಟ್ಟೆ. ಆದರೆ ಈಗ ಏನೂ ಮಾಡಲು ಸಾಧ್ಯವಿರಲಿಲ್ಲ. ನಾನು ಅರ್ಜುನನಿಗೆ ನನ್ನ ರಹಸ್ಯವನ್ನು ಹೇಳಿದೆ. ನಾನು ಹೇಗೆ ವಿಮಲಾ ಅವರನ್ನು ಪ್ರೀತಿಸಿದೆ, ಹೇಗೆ ದೀಪಿಕಾಗೆ ಮೋಸ ಮಾಡಿದೆ, ಹೇಗೆ ಅರ್ಜುನ್ ನನ್ನ ಮಗ ಎಂದು ತಿಳಿದು ನಾನು ಭಯಪಟ್ಟೆ, ಎಲ್ಲವನ್ನೂ ಹೇಳಿದೆ. ಅರ್ಜುನ್ ನನ್ನ ಮಾತುಗಳನ್ನು ಕೇಳಿ ದುಃಖಿತನಾದ. ಅವನು ನನ್ನನ್ನು ಕ್ಷಮಿಸಿದ. ತಾತ, ನೀನು ಮಾಡಿದ ತಪ್ಪುಗಳನ್ನು ನಾನು ಮರೆಯುತ್ತೇನೆ. ಆದರೆ ನೀನು ಅವುಗಳಿಂದ ಕಲಿಯಬೇಕು ಎಂದು ಹೇಳಿದ. ಅರ್ಜುನನ ಮಾತುಗಳಿಂದ ನನಗೆ ಸಮಾಧಾನವಾಯಿತು. ನಾನು ನನ್ನ ಜೀವನದ ಕೊನೆಯ ದಿನಗಳನ್ನು ನೆಮ್ಮದಿಯಿಂದ ಕಳೆಯಲು ನಿರ್ಧರಿಸಿದೆ. ಕೆಲವು ವರ್ಷಗಳ ನಂತರ ನಾನು ಸತ್ತು ಹೋದೆ. ನನ್ನ ಅಂತ್ಯಕ್ರಿಯೆಯಲ್ಲಿ ದೀಪಿಕಾ ಮತ್ತು ಅರ್ಜುನ್ ಇಬ್ಬರೂ ದುಃಖಿತರಾಗಿದ್ದರು. ಆದರೆ ಅವರು ನನ್ನನ್ನು ಕ್ಷಮಿಸಿದ್ದರು. ನಾನು ನನ್ನ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನು ಅವರು ಮರೆತಿದ್ದರು. ನಾನು ಈ ಕಥೆಯನ್ನು ನಿಮಗೆ ಹೇಳಲು ಕಾರಣ, ನೀವು ಎಂದಿಗೂ ತಪ್ಪು ಮಾಡಬಾರದು ಎಂದು. ತಪ್ಪು ಮಾಡಿದರೆ ಅದರಿಂದ ಕಲಿಯಬೇಕು. ನಿಮ್ಮ ತಪ್ಪುಗಳನ್ನು ಮರೆಮಾಚಬಾರದು. ಅವುಗಳನ್ನು ಒಪ್ಪಿಕೊಳ್ಳಬೇಕು. ಆಗ ಮಾತ್ರ ನೀವು ನೆಮ್ಮದಿಯಿಂದ ಬದುಕಲು ಸಾಧ್ಯ. ಹಾಗೆಯೇ ಇನ್ನೊಬ್ಬರಿಗೆ ಮೋಸ ಮಾಡಬಾರದು. ಮೋಸ ಮಾಡಿದರೆ ನೀವು ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿರಬೇಕು. ಆಗ ಮಾತ್ರ ನೀವು ಗೌರವದಿಂದ ಬದುಕಲು ಸಾಧ್ಯ. ಇದು ಕೇವಲ ಕಾಲ್ಪನಿಕ ಕತೆ. ಯಾವುದೇ ವ್ಯಕ್ತಿ, ಸ್ಥಳ ಅಥವಾ ಘಟನೆಯನ್ನು ಹೋಲುವಂತಿಲ್ಲ. ಇದು ಕೇವಲ ಮನರಂಜನೆಗಾಗಿ ಮಾತ್ರ. ಈ ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಸಂದರ್ಭಗಳು ಕೇವಲ ಕಾಲ್ಪನಿಕವಾಗಿದ್ದು, ಯಾರನ್ನು ನೋಯಿಸುವ ಉದ್ದೇಶ ನಮಗಿಲ್ಲ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಬೇಡಿ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಇಂತಹ ಇನ್ನಷ್ಟು ರೋಚಕ ಕತೆಗಳಿಗಾಗಿ ನಮ್ಮ ಚಾನೆಲ್ ಮೌನಮಂಜರಿ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ಸದಾ ಇರಲಿ. ಧನ್ಯವಾದಗಳು.